ಎಲ್ಲರಿಗೂ ನಮಸ್ಕಾರ. ಇದು ಸ್ಯಾಂಕ್ಸ್ ಅನಿಮೇಷನ್. ಒಂದು ವಿಶಾಲವಾದ ಐಷಾರಾಮಿ ಬಂಗಲೆ. ರಾಜೀವ್ ಶೆಟ್ಟಿಯವರು ಒಂದು ಹಳೆಯ ಬೈಕಿನಲ್ಲಿ ಹೊರಡಲು ತಯಾರಾಗುತ್ತಾರೆ. ಅವರ ಡ್ರೈವರ್ ಗಣೇಶ್ ಐಷಾರಾಮಿ ಕಾರನ್ನು ತಯಾರಾಗಿ ನಿಲ್ಲಿಸುತ್ತಾನೆ. ಸಾರ್, ಕಾರು ರೆಡಿಯಾಗಿದೆ. ನನಗೆ ಇಂದು ಬೈಕಿನ ಮೇಲೆ ಹೋಗುವ ಆಸೆ ಗಣೇಶ್. ಹಳ್ಳಿ ರಸ್ತೆಗೆ ಬೈಕೇ ಒಳ್ಳೆಯದು. ರಾಜೀವ್ ತನ್ನ ಕಾಂಟ್ರಾಕ್ಟ್ ಫೈಲ್ಗಳು ಮತ್ತು ಹಣದ ಬ್ಯಾಗನ್ನು ಬೈಕಿಗೆ ಇಟ್ಟು ಹೊರಡುತ್ತಾರೆ. ಹಣವೆಲ್ಲ ಜೀವನಕ್ಕೆ ಉಪಕರಣ, ಆದರೆ ನೆಮ್ಮದಿಗೆ ಹೃದಯವೇ ಮುಖ್ಯ. ರಾಜೀವ್ ಒಂದು ಹಳ್ಳಿಗೆ ತಲುಪುತ್ತಾರೆ. ಮಕ್ಕಳು ಓಡಿಬಂದು ಅವರನ್ನು ಸುತ್ತುವರಿಯುತ್ತಾರೆ. ಹಳ್ಳಿಯ ದೊಡ್ಡ ಆಲದ ಮರದ ಕೆಳಗೆ ಎಲ್ಲರೂ ಸೇರಿ ಕುಳಿತಿರುತ್ತಾರೆ. ನಿಮ್ಮಂತಹ ಸರಳ ಮನಸ್ಸಿನ ದೊಡ್ಡ ವ್ಯಕ್ತಿಯನ್ನು ನೋಡಿಲ್ಲ ರಾಜೀವ್. ನನ್ನ ನಿಜವಾದ ಆಸ್ತಿ ಈ ಹಳ್ಳಿಯ ಜನರ ಪ್ರೀತಿ. ರಾಜೀವ್ ಅವರ ಕಚೇರಿ. ಅವರ ಪಾಲುದಾರರಾದ ಪ್ರಕಾಶ್ ಮತ್ತು ವಿಜಯ್ ಕೆಲವು ಫೈಲುಗಳನ್ನು ಬದಲಿಸಿ ಮೋಸ ಮಾಡುತ್ತಿದ್ದಾರೆ. ಈಗ ರಾಜೀವ್ ದಿವಾಳಿಯಾಗುತ್ತಾನೆ. ನಾವು ಈ ಕಂಪನಿಯನ್ನು ವಶಪಡಿಸಿಕೊಳ್ಳುತ್ತೇವೆ. ಯಾರು ನಮ್ಮನ್ನು ಅನುಮಾನಿಸುವುದಿಲ್ಲ. ಅದೇ ಸಮಯದಲ್ಲಿ ರಾಜೀವ್ ಕಂಪನಿಯ ಅಕೌಂಟೆಂಟ್ ತಪ್ಪುಗಳನ್ನು ಕಂಡುಹಿಡಿದು ರಾಜೀವ್ಗೆ ಫೋನ್ ಮಾಡಲು ಪ್ರಯತ್ನಿಸುತ್ತಾನೆ. ನಗರದ ದೊಡ್ಡ ಟಿವಿ ಸ್ಟುಡಿಯೋ. ಮಾಧ್ಯಮಗಳು ರಾಜೀವ್ ಕಂಪನಿಯ ಕುರಿತು ವರದಿ ಮಾಡುತ್ತಿವೆ. ಕೋಟ್ಯಾಧಿಪತಿ ರಾಜೀವ್ ಶೆಟ್ಟಿ ದಿವಾಳಿಯ ಅಂಚಿನಲ್ಲಿದೆ. ಅವರ ಪಾಲುದಾರರು ದೊಡ್ಡ ಹಗರಣದಲ್ಲಿ ಸಿಲುಕಿ ಅವರ ಹಣವನ್ನು ಕಳೆದುಕೊಂಡಿದ್ದಾರೆ. ಕ್ಯಾಮ್ರಾ ರಾಜೀವ್ ಮನೆಯ ಕಡೆಗೆ ಹೋಗುತ್ತದೆ. ನಗರದ ಜನರು ಅವರ ಮೇಲೆ ನಂಬಿಕೆ ಕಳೆದುಕೊಂಡು ಅವರ ಮನೆಗೆ ಕಲ್ಲೆಸೆಯುತ್ತಿದ್ದಾರೆ. ರಾಜೀವ್ ದುಃಖದಿಂದ ಅವರ ಬೈಕ್ ನಿಲ್ಲಿಸಿ ಹಳ್ಳಿಯ ಕಡೆಗೆ ಹೋಗುತ್ತಾರೆ. ಮಕ್ಕಳು ಓಡಿ ಬಂದು ಅವರನ್ನು ಅಪ್ಪಿಕೊಳ್ಳುತ್ತಾರೆ. ಅಂಕಲ್, ನೀವು ಹಣ ಇಲ್ಲದೆ ಇದ್ರೂ ನಮ್ಮ ಹೀರೋ. ನಮಗೆ ನೀವು ಕೊಟ್ಟ ಜ್ಞಾನ, ಶಾಲೆ, ಆಸ್ಪತ್ರೆ ಇವು ಬೆಲೆಬಾಳುವವು, ಹಣ ಅಲ್ಲ. ರಾಜೀವ್ ಮುಖದಲ್ಲಿ ದುಃಖ ದೂರವಾಗಿ ಹೊಸ ಧೈರ್ಯ ಮತ್ತು ಆತ್ಮವಿಶ್ವಾಸ ಬರುತ್ತದೆ. ಬೆಳಗ್ಗೆ ಹೊತ್ತು ರಾಜೀವ್ ಕೆಲವು ಹಳ್ಳಿಯ ಯುವಕರ ಜೊತೆ ಮಾತನಾಡುತ್ತಿದ್ದಾರೆ. ನಮ್ಮ ಹಳ್ಳಿಯಲ್ಲಿ ಬೆಳೆದ ಅಕ್ಕಿ, ತರಕಾರಿ, ಹಣ್ಣು ಇವೆಲ್ಲ ನಗರದಲ್ಲಿ ಚಿನ್ನದ ಬೆಲೆ. ನಾವೇ ಅವುಗಳನ್ನು ಮಾರೋಣ. ಸರ್, ನಮ್ಮಲ್ಲಿ ಯಾರಿಗೂ ವ್ಯವಹಾರ ಗೊತ್ತಿಲ್ಲ. ಗೊತ್ತಿಲ್ಲವೆಂದರೆ ಕಲಿಯೋಣ. ನಾನು ಕಲಿಸುತ್ತೇನೆ. ನಗರದ ಮಾರುಕಟ್ಟೆ. ರಾಜೀವ್ ಮತ್ತು ಮಂಜು ತಮ್ಮ ಟ್ರಕ್ಕುಗಳನ್ನು ಇಳಿಸುತ್ತಿದ್ದಾರೆ. ಒಂದು ನಗರದ ವ್ಯಾಪಾರಿ ರಾಮಣ್ಣ ಅವರನ್ನು ಹೀಯಾಳಿಸುತ್ತಾನೆ. ಅಯ್ಯೋ, ನೀವು ಹಳ್ಳಿಯ ಉತ್ಪನ್ನ ಅಂದರೆ ಕ್ವಾಲಿಟಿ ಕಡಿಮೆ ಇರಬಹುದು. ಇವೆಲ್ಲ ಯಾರು ಕೊಳ್ಳುತ್ತಾರೆ? ಒಮ್ಮೆ ತಿಂದು ನೋಡಿ, ನಂತರ ಮಾತಾಡಿ. ರಾಮಣ್ಣ ಒಂದು ಟೊಮೆಟೊವನ್ನು ಕಚ್ಚಿ ನೋಡುತ್ತಾನೆ. ಅವನ ಮುಖದಲ್ಲಿ ಆಶ್ಚರ್ಯದ ಭಾವನೆ ಬರುತ್ತದೆ. ಇದಂತೂ ಸೂಪರ್, ನಾನಿದನ್ನ ತಗೋತೀನಿ. ಹಳ್ಳಿಯ ಮಹಿಳೆಯರು ಉತ್ಪನ್ನಗಳನ್ನು ಪ್ಯಾಕಿಂಗ್ ಮಾಡುತ್ತಿರುತ್ತಾರೆ. ಮಕ್ಕಳು ಅವರಿಗೆ ಸಹಾಯ ಮಾಡುತ್ತಿರುತ್ತಾರೆ. ಟ್ರಕ್ಕುಗಳು ನಗರಕ್ಕೆ ಹೊರಡುತ್ತಿರುತ್ತವೆ. ನಮ್ಮ ಉತ್ಪನ್ನ ಕೇವಲ ಆಹಾರವಲ್ಲ, ಹಳ್ಳಿಯ ಹೃದಯ. ಇದು ಶ್ರಮ ಮತ್ತು ಪ್ರೀತಿಯಿಂದ ತುಂಬಿದೆ. ಹಳೆಯ ಪಾಲುದಾರರ ಪಶ್ಚಾತ್ತಾಪ. ನಗರದ ಒಂದು ಕಾಫಿ ಶಾಪ್. ರಾಜೀವ್ ಮತ್ತು ಪ್ರಕಾಶ್ ಎದುರುಬದುರು ಕುಳಿತಿರುತ್ತಾರೆ. ಪ್ರಕಾಶ್ ಅಪರಾಧ ಭಾವನೆಯಿಂದ ರಾಜೀವ್ ಬಳಿ ಕ್ಷಮೆ ಕೇಳುತ್ತಾನೆ. ರಾಜೀವ್, ಹಳೆಯ ತಪ್ಪುಗಳಿಗೆ ನನ್ನನ್ನು ಕ್ಷಮಿಸು. ಮತ್ತೆ ಒಟ್ಟಿಗೆ ಕೆಲಸ ಮಾಡೋಣ. ನಾನು ನಿನಗೆ ಹಣದ ಸಹಾಯ ಮಾಡುತ್ತೇನೆ. ಪ್ರಕಾಶ್, ನಾನು ಹಣಕ್ಕಾಗಿ ಅಲ್ಲ, ಮನುಷ್ಯತ್ವಕ್ಕಾಗಿ ಮಾತ್ರ ಕೈಜೋಡಿಸುತ್ತೇನೆ. ಈಗ ನಾನು ಹೊಸ ದಾರಿಯಲ್ಲಿದ್ದೇನೆ. ಹಳ್ಳಿ ಶಾಲೆಯ ಮುಂದೆ ಒಂದು ದೊಡ್ಡ ವೇದಿಕೆ. ಹಳ್ಳಿಯ ಹಬ್ಬ. ಮಕ್ಕಳು ನೃತ್ಯ ಮಾಡುತ್ತಿದ್ದಾರೆ. ಮಹಿಳೆಯರು ಹೂವಿನ ಸ್ಪರ್ಧೆ ನಡೆಸುತ್ತಿದ್ದಾರೆ. ರಾಜೀವ್, ನೀನು ಕೇವಲ ಹಳ್ಳಿಯಲ್ಲ, ನಮ್ಮ ಹೃದಯದಲ್ಲೂ ಕೋಟ್ಯಾಧಿಪತಿ. ಹೊಸ ತಿರುವು. ಹಳ್ಳಿಯ ಬಸ್ ನಿಲ್ದಾಣ. ರಾಜೀವ್ ತನ್ನ ಟ್ರಕ್ ಹೊರಡಿಸುತ್ತಿರುವಾಗ ಒಬ್ಬ ಮಹಿಳೆ ಅಳುತ್ತಾ ಬರುತ್ತಾಳೆ. ಅವಳ ಗಂಡ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿರುತ್ತಾನೆ. ಸರ್, ನನ್ನ ಗಂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಣವಿಲ್ಲ, ಏನ್ ಮಾಡಲಿ? ರಾಜೀವ್ ತನ್ನ ಜೇಬಿನಲ್ಲಿದ್ದ ಎಲ್ಲಾ ಹಣವನ್ನು ತೆಗೆದು ಮಹಿಳೆಗೆ ಕೊಡುತ್ತಾನೆ. ಇದು ಸಾಲವಲ್ಲ, ಸಹಾಯ. ನೀವು ಗಂಡನ ಆರೋಗ್ಯ ನೋಡಿಕೊಳ್ಳಿ. ರಾತ್ರಿ ಹಳ್ಳಿಯ ಕಚೇರಿಯಲ್ಲಿ ಸಭೆ. ಎಲ್ಲರೂ ಭಯದಲ್ಲಿದ್ದಾರೆ. ಸರ್, ನಮ್ಮ ಟ್ರಕ್ಗಳನ್ನು ನಗರದಲ್ಲಿ ತಡೆದು ಇಟ್ಟಿದ್ದಾರೆ. ರಮೇಶ್ ಎಂಬ ವ್ಯಾಪಾರಿ ನಮ್ಮ ವ್ಯಾಪಾರಕ್ಕೆ ಅಡ್ಡಿ ಮಾಡುತ್ತಿದ್ದಾನೆ. ನಾನು ಹೋಗಿ ಮಾತಾಡುತ್ತೇನೆ. ಇದು ಕೇವಲ ವ್ಯಾಪಾರವಲ್ಲ,
ಇದು ನೂರಾರು ಹಳ್ಳಿಯ ಕುಟುಂಬಗಳ ಭವಿಷ್ಯ. ನಗರದ ಗೋದಾಮು. ಟ್ರಕ್ಗಳ ಮುಂದೆ ಪೊಲೀಸರು ಮತ್ತು ವ್ಯಾಪಾರಿ ರಮೇಶ್ ನಿಂತಿದ್ದಾರೆ. ರಾಜೀವ್ ಧೈರ್ಯದಿಂದ ಅಲ್ಲಿಗೆ ಬರುತ್ತಾನೆ. ನೀವು ನಮ್ಮ ಹಳ್ಳಿಯ ಜೀವನಾಧಾರ ತಡೆದು ಹಾಕುತ್ತಿದ್ದೀರಿ. ಇದು ಕೇವಲ ವ್ಯವಹಾರ ಅಲ್ಲ, ನೂರಾರು ಕುಟುಂಬಗಳ ಬದುಕು. ನನಗೆ ಕಾಳಜಿ ಬೇಡ, ನಾನು ಲಾಭ ನೋಡ್ತೇನೆ. ಲಾಭಕ್ಕಿಂತ ದೊಡ್ಡದು ಮಾನವೀಯತೆ. ನೀವು ಇದನ್ನು ಇಂದು ಬಿಡದಿದ್ದರೆ ನಾಳೆ ನಿಮ್ಮ ಮಕ್ಕಳು ಈ ಹಳ್ಳಿಯ ಆಹಾರಕ್ಕಾಗಿ ಕಾಯಬೇಕಾಗುತ್ತದೆ. ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿ ಮಧ್ಯಪ್ರವೇಶಿಸಿ ಟ್ರಕ್ಗಳನ್ನು ಬಿಡುಗಡೆ ಮಾಡಲು ಆದೇಶಿಸುತ್ತಾನೆ. ರಮೇಶ್ ಕೋಪದಿಂದ ಹೊರಟು ಹಳ್ಳಿಯ ಚೌಕದಲ್ಲಿ ಎಲ್ಲರೂ ಸೇರುತ್ತಾರೆ. ಹೂವಿನ ಮಳೆಯೊಂದಿಗೆ ರಾಜೀವ್ರನ್ನು ಸ್ವಾಗತಿಸ್ತಾರೆ. ಎಲ್ಲರ ಮುಖದಲ್ಲಿ ವಿಜಯದ ಖುಷಿ ತುಂಬಿರುತ್ತದೆ. ನಿನ್ನ ಧೈರ್ಯ, ನಿನ್ನ ಒಳ್ಳೆಯ ಮನಸ್ಸು ಹಳ್ಳಿಯನ್ನು ಉಳಿಸಿತು. ಸರ್, ಈಗ ಹಳ್ಳಿಯ ಮಕ್ಕಳು ನಗರಕ್ಕೆ ಹೋಗದೆ ದೊಡ್ಡವರಾಗುತ್ತಾರೆ. ಹಳ್ಳಿಯ ಮೇಲೆ ಬೆಟ್ಟದ ಮೇಲೆ ರಾಜೀವ್ ನಿಂತು ಹಳ್ಳಿಯನ್ನು ನೋಡುತ್ತಾರೆ. ಹಣ ಕಳೆದುಕೊಂಡರೂ ಮತ್ತೆ ಸಂಪಾದಿಸಬಹುದು, ಆದರೆ ನಂಬಿಕೆ, ಸ್ನೇಹ, ಮಾನವೀಯತೆ ಇವುಗಳೇ ನಿಜವಾದ ಸಿರಿ. Thank you for watching. Please like, share, and subscribe.